ಎಂಟ್ರೆನ್ಸ್ ಅಲ್ಲಿ ಎಲ್ಲರಿಗೂ ಒಂದೊಂದು ಮೂಗ್ ಬಟ್ ಕೊಟ್ಟು ಹಲಸಿನ ಹಣ್ಣಿನ ಮೂಲಕ ನೀವೆಂತಕ್ ಬಂದದ್ದು ಇಲ್ಲಿಗೆ ಅಂತೇಳಿ ಹೇಳಿ ಸಮಾಕೋಣದು ಟೈಮ್ ಅದೇ ಗೊತ್ತಾಗ್ಲಿಲ್ಲ. ಮಲ್ಕೊಂಬತ್ತಿಗೆ ಒಂದು ಸ್ವಲ್ಪ ದಪ್ಪನೇ ಅವರು. ಸೊ ಗೆಸ್ಟ್ನಿಗೆ ವೆಲ್ಕಮ್ ಮಾಡೋಕೆ ರೆಡಿ ಕಾಡೊಳಗಡೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಲೈಫ್ ಆಫ್ ಲಚ್ಚು ಯೂಟ್ಯೂಬ್ ಚಾನಲ್. ಹೆಂಗಿದ್ರಿ ಅಲ್ಲ? ನಾನು ಇನ್ನರ್ ವೀಲಿಗೆ ಜಾಯ್ನ್ ಆಯ್ದೆ ಅಂತ ಹೇಳ್ತಿದ್ನಲ್ಲ. ಸೊ ಅಲ್ಲಿಂದ ಒಂದು ಕಡೆ ಪ್ರೋಗ್ರಾಮಿಗೆ ಹೋಗ್ತಿತ್ತು ಮೂಡುಬಿದ್ರೆಗೆ. ಸೊ ರೆಡಿ ಆಗಿದೆ. ಇದು ರಾಹಿತಿನ ಬರ್ಡೇಗೆ ನಾವೆಲ್ಲರೂ ಈ ಥರ ಕಾಂಬಿನೇಷನ್ ಮಾಡೋದು. ಪರ್ಪಲ್ ಲೈಟ್, ಇದು ಡಾರ್ಕ್. ಸೊ ಗಂಟೆ ಆಯ್ತು, 1 ಗಂಟೆಗೆ ರೆಡಿ ಇರಿ ಅಂದು. ಒಂದು 10 ನಿಮಿಷ ಇತ್ತೀಗ ಊಟ ಮಾಡ್ಕೊಂಡು ಹೋಗ್ಬೋದು. ಎಷ್ಟು 1 ಗಂಟೆಗೆ ಬಂದಿದೆ, 1:20 ಆಯ್ತು, ಇನ್ನೂ ಎಲ್ಲ ಬರಲಿಲ್ಲ. ಬಂದ ಮೇಲೆ ಹೋಗ್ಬೋದು. ಇಲ್ಲೊಬ್ರು ಮನೆಯಲ್ಲಿ ಈಗ ಐತೆ. ಟಿ ಬಂತಂದ್ರೆ ನಾವು ಹೊರಡತ್ತೀಗ. ಯಾರು ಹೊಸದಾಗಿ ಚಾನಲ್ ಕಾಣ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸೈಡಲ್ಲಿ ಒಂದು ಬೆಲ್ ಐಕಾನ್ ಇತ್ತು, ಅದು ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ನಾನು ವೀಡಿಯೋಸ್ ಮಾಡಿದಾಗ ನಿಮ್ಮ ನೋಟಿಫಿಕೇಶನ್ ಮತ್ತು ಪ್ರತಿ ಸಲ ನನ್ನ ಚಾನಲಿಗೆ ಹೋಗಿ ವೀಡಿಯೋ ಕಾಣ್ಕಂತಿಲ್ಲ. ಇದು ಹೊಸಬರಿಗೆ ಹೇಳೋದಷ್ಟೇ. ಹಳೆ ಸಬ್ಸ್ಕ್ರೈಬರ್ಸಿಗೆಲ್ಲ ಏನ್ ಬೋರ್ ಆಗಿರ್ಬೋದು. ಈಗ ಮೂಡುಬಿದ್ರೆಗೆ ಹೋಗ್ತಿಪ್ಪೋದು ನಾವು ಒಂದು 8 ಜನ ಅಷ್ಟೇ. ಇನ್ನರ್ ವೀಲಲ್ಲಿ ತುಂಬ ಚೆನ್ನಾಗಿದ್ರೆ ಯಾರಿಗೆಲ್ಲ ಕನ್ವೀನಿಯೆಂಟ್ ಇತ್ತು ಈ ದಿನ ಹಬ್ಬಕ್ಕೆ ಅವರೆಲ್ಲ ನಾವು ಹೋಗ್ತಿತ್ತು. ಸೊ ಅಂತ್ಯಾಕ್ಷರಿ ಸ್ಟಾರ್ಟ್ ಮಾಡುವ ಅಂತ ಹೇಳಿ ಈಗ ಕಡಲು ಕರೆದಂತೆ ನದಿಯನು ಬೇಡಿದ ಯಾರು ಬಂದಿರದ ಮನಸಲಿ ನಿನ್ನ ಆಗಮನ ಈ ದಿನ ನೀಡುವ ಮುನ್ನ ಮಂತ್ರಣ ನಾನು ನೀನು ಒಂದಾದ ಮೇಲೆ ಲಗ್ನ ಆಗುಮ ಮಲ್ಗ ಉತ್ಸುಮ ಊಟ ಹಾಕ್ಸುಮ ಕಟ್ಟಿಕೋ ನೋಟದಲ್ಲಿ ಸೂರಿಗೊಂಡ ಅಂತರಂಗ ಪ್ರಾಣ ಮನಸ್ಸು ಕೇಳುವ ನೂರು ಹಾಸಿಗೆ ಹಾಕಬರುದೇ ಹೃದಯ ಹೇಳುವ ಉಸಿರ ನಾಲಿಗೆ ಯಾವ ಬೇಲಿರನು ಧನದಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ. ನಾನು ನಿಜ ಸಿಂಗ್ ಮಾಡಿದೆ ಸುಮಾರು ವರ್ಷ ಆಯಿತು. ಪ್ರೈಮರಿಯಲ್ಲೆಲ್ಲ ಹಾಡ್ತಿದ್ದೆ, ಎಲ್ಲದರಲ್ಲೂ ಮುಂದಿರ್ತಿದ್ದೆ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲೆಲ್ಲ. ಮತ್ತು ಪ್ರೈಮರಿ ಆದಮೇಲೆ ಹೈಸ್ಕೂಲಿಗೆ ಬಂದಮೇಲೆ ನಾನು ಸಿಂಗ್ ಮಾಡೋದಿಲ್ಲ, ತುಂಬ ಕಡಿಮೆ ಅಂತ ಹೇಳಕ್ಕೆ. 1.5 ಗಂಟೆ ಜರ್ನಿ ಮುಗಿಸ್ಕೊಂಡು ನಾವು ರೂಮ್ ರೀಚ್ ಆಯ್ತು. ಇವರೆಲ್ಲ ಹೊರಟ್ರು, ನಾನು ಆಲ್ರೆಡಿ ರೆಡಿಯಾಗಿ ಬಂದಿದ್ದೆ. ಎಲ್ಲ ರೆಡಿ ಆದಮೇಲೆ ಈ ರೂಮಿಂದ ಒಂದು 5 ಮಿನಿಟ್ಸ್ ಅಷ್ಟೇ ವೆನ್ಯೂ ಇದ್ದದ್ದು. ಸೊ ಅಲ್ಲಿಂದ ಗಾಡಿಯಲ್ಲೇ ಬಂತು ನಾವು. ಎಂಟ್ರೆನ್ಸಲ್ಲಿ ಎಲ್ಲರಿಗೂ ಒಂದೊಂದು ಮೂಗ್ ಬೊಟ್ಟು ಕೊಟ್ಟಿದ್ದೀರಿ, ಮೂಗುತಿ. ಎಲ್ಲರಿಗೂ ಒಂದೇ ಥರದ್ದು, ಒಂಥರ ಕ್ಯೂಟ್ ಇದೆ. ಇಲ್ಲಿ ಆಲ್ಮೋಸ್ಟ್ 54 ಕ್ಲಬ್ ಅವರು ಇದ್ರು, ಬೇರೆ ಬೇರೆ ಕಡೆಯವರು. ಇವತ್ತಿನ ಈ ಅಸೆಂಬ್ಲಿ ಅರೇಂಜ್ ಮಾಡೋದು ಮೂಡುಬಿದ್ರೆ ಅವರು. ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆಂದ ಮಾಡಿದ್ದರು. ಫೋಟೋ ಬೂತಲ್ಲಿ 1-2 ಫೋಟೋಸ್ ತಗೊಂಡು ಮತ್ತು ಈವ್ನಿಂಗ್ ಲೈಟ್ ಸ್ನ್ಯಾಕ್ಸ್ ಎಲ್ಲ ಇದ್ದಿತ್ತು. ಈ ಥರ ಕೂಪನ್ ಕೊಟ್ಟಿದ್ರು, ಮೀಲ್ಸ್ ಕೂಪನು, ಬ್ರೇಕ್ಫಾಸ್ಟ್, ಲಂಚು, ಡಿನ್ನರು, ಸ್ನ್ಯಾಕ್ಸ್, ಟೀ ಅದೆಲ್ಲ. ಇಲ್ಲಿಗ ಕಿಟ್ಟೆಲ್ಲ ಇಟ್ಟಿರಲ್ಲ, ಇದನ್ನು ಇನ್ನರ್ ವೀಲ್ ಮೆಂಬರ್ಸ್ ಎಲ್ರಿಗೂ ಕೊಡ್ತಾರೆ. ರಿಜಿಸ್ಟ್ರೇಷನ್ ಎಲ್ಲ ಆದಮೇಲೆ ಕೊಟ್ಟಿರ್ತಾರೆ ಇದನ್ನೆಲ್ಲ. ನಾವೆಲ್ಲ ಆಲ್ರೆಡಿ ತೆಗೆದಿದ್ದು ಕಾರಲ್ಲಿ ಇಟ್ಟಿತ್ತು, ಮತ್ತು ಇನ್ಯಾರು ಬರೋರು ಇದ್ರು ಅವ್ರದ್ದೆಲ್ಲ. ಸೊ ಅದರೊಳಗಡೆ ಲಾಸ್ಟ್ ಟೈಮ್ ನಾನು ತೋರಿಸಿದ್ನ ಶಿವಮೊಗ್ಗಕ್ಕೆ ಹೋದಾಗ ಒಂದು 3 ಗ್ಲಾಸ್ ಇದು ಕಂಟೈನರ್ ಇದ್ದಿತ್ತು, ಚಾಕ್ಲೇಟು ಎಂತೆಲ್ಲ ಇದಿತ್ತು, ಚಿಕ್ಕ ಪುಟ್ಟದ ಅದಂತೂ ಹಾರ್ಲಿಕ್ಸ್ ಸಣ್ಣ ಪ್ಯಾಕೆಟ್ ಎಲ್ಲ ಇತ್ತು. ಈ ಸಲ ಎಂತೆಲ್ಲ ಕೊಟ್ಟಿರೋಂದ್ರಲ್ಲಿ ಕಾರಣಕ್ಕಿನ್ನು ಹಲಸಿನ ಹಣ್ಣಿನ ಮುಳ್ಕ ಮಾಡಿದ್ರೆ ಎಷ್ಟು ಲೈಕ್ ಇದ್ದಿತ್ತು, ಒಂಥರ ಡಿಫ್ರೆಂಟ್ ಆಗಿತ್ತಪ್ಪ. ಮತ್ತು ಬೀಟ್ರೂಟ್ ಕಟ್ಲೆಟು ಸಹ ಒಳ್ಳೆ ಇದ್ದಿತ್ತು. We have with us Rotary District Governor Mr. Satish Bola.
ಇನ್ನರ್ ವೀಲ್ ಅಂದರೆ ಅಂತ, ಅಸೆಂಬ್ಲಿ ಅಂದರೆ ಅಂತ, ನೀವು ಎಂತಕ್ಕೆ ಬಂದದ್ದು ಇಲ್ಲಿಗೆ ಅಂತೇಳಿ ಹೇಳಿ ಸ್ವಲ್ಪ ಜನಿಗರು ಡೌಟ್ಸ್ ಇರ್ಬೋದು. ಸಿಂಪಲಾಗಿ ಹೇಳ್ತೆ, ಇನ್ನರ್ ವೀಲ್ ಮೇನ್ಲಿ ಇರೋದು ಹೆಂಗಸ್ರಿಗೆ ಆಯಿತಾ. ಇಲ್ಲಿ ಸರ್ವಿಸ್, ಫ್ರೆಂಡ್ಶಿಪ್, ಎಂಪವರಿಂಗ್ ವುಮೆನ್ ಮೇಲೆ ವರ್ಕ್ ಮಾಡೋ ಒಂದು ಆರ್ಗನೈಸೇಷನ್. ಅಂದರೆ ನಾವು ಹೆಂಗಸರು ಫಿನಾನ್ಷಿಯಲಿ ಹೆಂಗೆ ಇಂಡಿಪೆಂಡೆಂಟ್ ಆಗಿರ್ಕ, ನಮ್ಮ ಡಿಸಿಷನ್ ನಾವೇ ತಗೊಂಬಂಗೆ ಹಿಂಗೆ ಅಂಥೇಳಿ ನಮಗೆ ಜಾಸ್ತಿ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡುವಂಥ ವೇದಿಕೆ. ಮತ್ತು ಈ ಪ್ಲ್ಯಾಟ್ಫಾರ್ಮಲ್ಲಿ ನಾವು ಎಂತ ಮಾಡತ್ತಂದರೆ ಎಲ್ಲ ಹೆಂಗಸರು ಒಟ್ಟಾಗಿ ಒಂದು ಗ್ರೂಪ್ ಆಗಿ ತುಂಬ ನೀಡಿದ್ದ ಜನರಿಗೆ, ಅಂದರೆ ಈಗ ತುಂಬ ಕೆಲವರಿಗೆ ಹುಷಾರಿರೋದಿಲ್ಲ, ಅಷ್ಟು ಕಡು ಬಡವರು ಅಥವಾ ಏನೇನೋ ಸಮಸ್ಯೆ ಕಾಯಿಲೆಗಳು ಅದೆಲ್ಲ ಇರುತ್ತಲ್ಲ, ಅಂಥವ್ರನ್ನ ಗುರುತಿಸಿ ಅವರಿಗೆ ಫಿನಾನ್ಷಿಯಲಿ ಹೆಲ್ಪ್ ಮಾಡುವಂಥ ಅಥವಾ ಬೇರೆ ಯಾವುದಾದ್ರೂ ಟ್ರೀಟ್ಮೆಂಟ್ ಕೊಡಿಸುವಂಥದ್ದು. ಇಲ್ಲಿ ಮತ್ತೆ ಎಲ್ಲ ಏಜ್ ಅವರು ಇದ್ದರು. ರೀಲ್ ಕಾಂಪಿಟೇಷನ್ ಎಲ್ಲ ಇಟ್ಟಿರೋ ಒಂದು 15 ಗ್ರೂಪ್ ಅವರಿಗೆ ಪಾರ್ಟಿಸಿಪೇಟ್ ಮಾಡೋ ಅಪರ್ಚುನಿಟಿ ಇದ್ದಿತ್ತು. ನಮ್ಮ ಟೀಮ್ ಅವ್ರು ನಾವು ಮೊದಲೇ ಹೆಸರು ಕೊಟ್ಟಿರಲಿಲ್ಲ, ಸೊ ನಾವು ಪಾರ್ಟಿಸಿಪೇಟ್ ಮಾಡಲಿಲ್ಲ. ಅಂತ ಎಷ್ಟು ಏಜ್ ಅದರಲ್ಲ ಹೆಂಗೆ ಕುಣಿತಿದ್ರು ಗೊತ್ತಿದ್ದ, ಎಂಥ ಆ್ಯಕ್ಟಿವ್ ಆಗಿದ್ರಂದರೆ ಖುಷಿ ಆಯ್ತು ಕಾಂಬುಕ್ಕೆ. ಬ್ಯಾಂಗಲ್ಸ್ ಇವತ್ತಿದ್ದು ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ಮುಗೀತು. ಸೊ ನಾವಿಲ್ಲಿಗ ಸ್ವಲ್ಪ ಶಾಪಿಂಗ್ ಮಾಡ್ಕೊಳಪ್ಪ ಅಂತ ಹೇಳಿ ಈಚೆ ಬಂತು. ತುಂಬ ಶಾಪ್ಸ್ ಎಲ್ಲ ಇಟ್ಟಿದ್ದೀರ. ಅದೆಲ್ಲ ಸರಗಳು ಕಂಡಾಗ ನಾನು ಇಷ್ಟು ಕಲೆಕ್ಟ್ ಮಾಡ್ತಿದ್ದೆ ಮೊದಲು. ತುಂಬ ಅಂದರೆ ತುಂಬ ವೆರೈಟೀಸ್ ಇತ್ತು ನನ್ನ ಹತ್ರ. ಈಗನೂ ಕೆಲದೆಲ್ಲ ಇತ್ತು, ಈ ಕ್ರಿಸ್ಟಲ್ ಬೀಡ್ಸ್ ಇದು ಅದೆಲ್ಲ. ಮತ್ತು ಆದರೂ ಒಂದು ಬೇಕಂತ ಒಂದು ತಗೊಂಡೆ. ಅದಾದಮೇಲೆ ಒಂದು ಬೆಡ್ ಸ್ಪ್ರೆಡ್ ತಗೊಂಡೆ 2, ಒಂದು ಸೆಲ್ವಾರ್ ತಗೊಂಡೆ. ಬೇಬಿ ಕಾರ್ನ್ ಚಿಲ್ಲಿ, ಅದ್ರ ಜೊತೆಗೆ ಸ್ವಲ್ಪ ಗ್ರೇಪ್ ಜ್ಯೂಸ್ ಅದು ಕುಡ್ಕೊಂಡು ಮತ್ತು ಈಚೆಗೆ ಊಟ ಮಾಡೋಕ್ಕೆ ಬಂತು. ಊಟದಲ್ಲಿ ಇದೆಲ್ಲ ಇದ್ದಿತ್ತಾಯ್ತಾ, ಈ ಚಾಟ್ಸ್ ಎಲ್ಲ ಇದ್ದಿತ್ತು. ಸೊ ಚಾಟ್ಸ್ ಊಟ ಫುಲ್ ಒಂದ್ರ ಮೇಲೆ ಒಂದು ಫುಲ್ ತಿಂದದ್ದು. ಇದೇನಿದು ಶಾವಿಗೆ, ಇದೇನು ಮೊಸರನ್ನ ಎಂತ ಇದು ಶಾವಿಗೆದ? ಈ ಶಾವಿಗೆ ತಿಂದು ಈ ಥರ ವೈಟ್ ಆಗಿ. ಹೌದಾ, ಓಕೆ. ಮತ್ತು ಫ್ರೂಟ್ ಸಲಾಡ್ಸ್ ಇದ್ದಿತ್ತು, ಅದೆಲ್ಲ ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ಇದೆಲ್ಲ ಆದಮೇಲೆ ಮತ್ತೆ ಸ್ವಲ್ಪ ಡ್ಯಾನ್ಸ್ ಮಾಡ್ತೆ, ಸ್ವಲ್ಪ ಅಲ್ಲ ಸಮ ಹಾಕೊಳೋದೆ, ಅದು ವೀಡಿಯೋ ಎಲ್ಲ ಹಾಕ್ತೆ ನಾನು. ಅಲ್ಲಿಂದ ಮತ್ತೆ ಮನೆಗೆ ಅಂದರೆ ರೂಮಿಗೆ ಹೊರಡ್ತು. ಪಾನಿಪುರಿ ಎಷ್ಟೊತ್ತಿಗೆ ಕೊಡುದು? 8 ಗಂಟೆಗೆ ಅಂತ. ಆ್ಯಂಡ್ ಇಲ್ಲಿಗ ಅಲ್ಲಿ ಕಲರ್ ಬಾಕ್ಸ್ ಇಟ್ಕೊಂಡು ಬಂದ್ರು ಕಣ್ರೆ ಹೆಂಗಸರೆಲ್ಲ. ಸೊ ಅದರಲ್ಲಿ ಅಂದರೆ ನಮ್ಮ ಕಲರ್ ಸಾರಿ ಯಾವುದಿತ್ತು ಅದಕ್ಕೆ ನಾವು ಚಿಟ್ಟು ಹಾಕೋದು. ಸೊ ಒಂದು ಚಿಟ್ಟೆ ಇರ್ತದ್ರೆ, ಈಗ ಪರ್ಪಲ್, ಬ್ಲೂ, ರೆಡ್, ವೈಟ್ ಈ ಥರ ಬಾಕ್ಸ್ ಎಲ್ಲ ಇಟ್ಟಿರ್ತಾರೆ. ನಾವು ಯಾವ ಸಾರಿ ಅಥವಾ ಯಾವ ಡ್ರೆಸ್ ಹಾಕೊಂಬಂದಿತ್ತು ಅವರು ಆ ಬಾಕ್ಸ್ ಒಳಗಡೆ ಇದು ಚಿಟ್ಟು ಹಾಕೋದೆಲ್ಲ ಒಂದು ಕೊಟ್ಟಿರ್ತಾರೆ. ಅದರಲ್ಲಿ ನಮ್ಮ ಹೆಸರು ಮತ್ತು ನಮ್ಮದು ಕ್ಲಬ್ ಯಾವುದು ಕ್ಲಬ್ ಅಂತ ಬರೆದು ಹಾಕೋಕ್ಕೆ. ಸೊ ಅದರಲ್ಲಿ ನಮ್ಮ ಕ್ಲಬ್ಬಿನವರೊಬ್ಬರಿಗೆ ಪ್ರೈಸ್ ಸಿಕ್ಕಿದ್ದಿತ್ತು, ಅದನ್ನು ಓಪನ್ ಮಾಡಿಸಿದ್ದೀವಿ. ಎಂತ ಶೋ ಇತ್ತು ಮಂಚು ಅಲ್ಲ ಸ್ಪೇಸ್ ಇದು ಇದು ಈ ಥರ ವಾವ್, ಚಂದ ಇತ್ತು. ಅಲ್ಲ ನಾನು ಈ ತರ ನೋಡಿ ಗೊತ್ತಾ, ಇದನ್ನ ನೋಡಿ ಎಂತದೋ ಇದು ಟಿಶ್ಯೂ ಪೇಪರ್ ಅಲ್ಲ ಮತ್ತೆ ಹೌದು. ಈಗ ನಾವು ಅದರಲ್ಲೂ ಗಾಡಿ ಹೋಗುದಿಲ್ಲ, ಎಂತ ಆಗುದಿಲ್ಲ ಅಲ್ಲ. ಇದು ಇದ್ರದ್ದು ಇದು ತೆಗಿಲಿಲ್ವಾ? ಯಾರೋ ಒಂದು 1120 ರೂಪೀಸ್ ಆಯ್ತಾ ಇದಕ್ಕೆ. ಪ್ರೈಸ್ ಟ್ಯಾಗ್ ತೆಗಿಲಿಲ್ಲ ನೋಡಿ ಅಲ್ಲಿ. ಇದೆ ಅಷ್ಟಿದೆ ಅದಕ್ಕೆ. ಮಾತಾಡ್ತಾ ಇಕ್ಕಂಡ ಟೈಮ್ ಅದೇ ಗೊತ್ತಾಗಲಿಲ್ಲ. ಮಲ್ಕೊಂಬತ್ತಿಗೆ 1-1:30 ಮೇಲಾಯಿತು. ಮತ್ತು ಬೆಳಿಗ್ಗೆ ನಾನು ಬೇಗ ಎದ್ದು, ನಂಗಂದರೆ ರಾತ್ರಿ ಅಷ್ಟು ನಿದ್ದೆ ಬರಲಿಲ್ಲ, ನನಗೆ ಪ್ಲೇಸ್ ಚೇಂಜ್ ಅದ್ರಷ್ಟು ನಿದ್ದೆ ಬರ್ತಿಲ್ಲ. ಮತ್ತು ಬೆಳಿಗ್ಗೆ ರೆಡಿಯಾಗಿ ಮತ್ತೆ ಅದೇ ವೆನ್ಯೂಗೆ ನಾವೀಗ ಬಂತು. ಸಾರಿ ಇವತ್ತೆಲ್ಲರೂ ಸಾರಿ ಸಾಕಮ್ಮ ಅನ್ನಳಿ ಹೇಳಿ ಸಾರಿ ಹುಟ್ಟಿದಿತ್ತು.
ರಾತ್ರಿ ತುಂಬ ಲೇಟ್ ಟೈಮ್ ಅನ್ಕೊಳ್ಳೋದ್ರಿಂದ ಬೆಳಿಗ್ಗೆ ನಂಗೆ ಒಂಥರ ಆಗ್ತಿತ್ತು. ನಂಗೆ ಯೂಶ್ವಲಿ ಮಾತಾಡೋರು ಸಿಕ್ಕರೆ ಮಾತಾಡ್ತಿರ್ತೆ, ಎಷ್ಟು ಲೇಟಾಗಿ ಅಂತದ್ದು ಗೊತ್ತಾಗ್ತಿಲ್ಲ. ಆಮೇಲೆ ಬೆಳಿಗ್ಗೆ ರಿಯಲೈಸ್ ಆಗ್ಬೋದು, ನಿದ್ದೆನೇ ಮಾಡಲಿಲ್ಲಲ್ಲ ಅಂದ್ಕೊಂಡು. ಯಾರು ಈಗ ನಂಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಯಾರು ಮಾತಾಡ್ತಾ ಕೂತ್ಕೊಂಡ್ರೆ ನಾನು ನಿದ್ರೆ ಮಾಡೋದಿಲ್ಲ, ಅವ್ರ ಜೊತೆ ಮಾತಾಡ್ತಾ ನಂಗೆ ಮಾತಾಡೋದಂದ್ರೆ ಮಸ್ತ್ ಇಷ್ಟ. ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಎಲ್ಲ ಮೀಲ್ಸ್ ಕೂಪನ್ ಹಿಡ್ಕೊಂಡು ಬಂತು. ಎಂಥ ಬ್ರೇಕ್ಫಾಸ್ಟಲ್ಲಿ ವೆರೈಟೀಸ್ ಕೂತಿತ್ತ. ಸ್ವಲ್ಪ ಜಾಸ್ತಿ ತಿಂದೆ ಅನ್ಸುತ್ತೆ ನಾನು ಒಂದು 2 ದಿವಸದಲ್ಲಿ. ಸ್ವಲ್ಪ ದಪ್ಪನೇ ಆಯ್ತು ಅಂದ್ಕೊಂಡು ಸುಮ್ಮನೆ ಗಮ್ಮತ್ತು ಮಾಡಿದೆ, ದಪ್ಪ ಅಂತ ಇರಲಿಲ್ಲ, ಇದ್ದಂಗೆ ಇದ್ದು. ನಂಗೆ ಅದೇ ಮಕ್ಳನ್ನ ಬಿಟ್ಟು ಬಂದನಲ್ಲ, ಅದೊಂಚೂರು ಸ್ವಲ್ಪ ಕಷ್ಟ ಆಗ್ತಿತ್ತು. ಸಣ್ಣ ಮಕ್ಕಳಾದ್ರಿಂದ ನಾನು ಬಿಟ್ಟಿದ್ದಿಲ್ಲ. ಲಾಸ್ಟ್ ಟೈಮ್ ಶಿವಮೊಗ್ಗ ಹಬ್ಬತ್ತಿಗೆ ಒಂದು ರಾತ್ರಿ ಬಿಟ್ಟಿದ್ದಿರ, ಇಲ್ಲ ಅಂದರೆ ನನ್ನ ಜೊತೆಗೆ ಮಲ್ಕಂದು ಇಬ್ರು. ಸೊ ಅದೇ ಒಂಥರ ಪ್ರೋಗ್ರಾಮ್ ಅಟೆಂಡ್ ಮಾಡ್ಕಿದಿತ್ತು. ಸೊ ಬಂದೆ. ಆ್ಯಂಡ್ ಇಲ್ಲಿ ಬ್ಲೂ ಕಲರ್ ಸ್ಯಾರಿ ಉಟ್ಟಿರಲ್ಲ, ಈ ಒಂದೇ ಥರ ಇವರು ಇಲ್ಲಿ ಏನೋ ಮೂಡ್ಬಿದ್ರೆ ಅವರು. ಸೊ ಗೆಸ್ಟನಿಗೆ ವೆಲ್ಕಮ್ ಮಾಡೋಕೆ ರೆಡಿ ಆಯ್ತು. ಒಳ್ಳೊಳ್ಳೆ ಸಾಂಗ್ ಎಲ್ಲ ಹಾಕಿರ್, ಬಟ್ ಕಾಪಿರೈಟ್ ಇಶ್ಯೂ ಆಯ್ತು ಅಂದ್ಕೊಂಡು ನಾನು ಮ್ಯೂಟ್ ಮಾಡಿದೆ. ಇವತ್ತಿನ ಈ ವೇದಿಕೆಯಲ್ಲಿ ಡಿಸ್ಕಸ್ ಮಾಡುವಂಥದ್ದು ಅಂತ ಹೇಳಿದ್ರೆ, ಈ ಪ್ರತಿಯೊಂದು ಇನ್ನರ್ ವೀಲ್ ಅವರು ನೆಕ್ಸ್ಟ್ ನಮ್ಮ ಕ್ಲಬ್ಬಲ್ಲಿ ಮುಂದಿನ ವರ್ಷ ಏನು ಸೋಷಿಯಲ್ ಪ್ರಾಜೆಕ್ಟ್ಸ್ ಮಾಡ್ಲಕ್ಕೆ, ಹೆಂಗೆ ಪ್ಲ್ಯಾನ್ ಮಾಡ್ಲಕ್ಕೆ, ಲೀಡರ್ಶಿಪ್ ಬಗ್ಗೆ ಹೇಳಿಕೊಡೋದು ಇವೆಲ್ಲ ಡಿಸ್ಕಸ್ ಮಾಡ್ತಾರೆ. ಮತ್ತು ಇನ್ನರ್ ವೀಲಲ್ಲಿ ಅಂದರೆ ಪ್ರತಿ ವರ್ಷ ಪ್ರೆಸಿಡೆಂಟ್ ಚೇಂಜ್ ಆಗ್ತಾ ಇರ್ತಾರೆ. ಹಾಗೆ ಡಿಸ್ಟ್ರಿಕ್ಟ್ ಲೆವೆಲ್ ಲೀಡರ್ಶಿಪ್ ಕೂಡ ಹೊಸ ಟೀಮ್ಗೆ ಹ್ಯಾಂಡ್ ಓವರ್ ಆಯ್ತು. ನ್ಯೂ ಪ್ರೆಸಿಡೆಂಟ್ ಮತ್ತು ಓಲ್ಡ್ ಪ್ರೆಸಿಡೆಂಟ್ ಎಲ್ಲನೂ ಫ್ರಂಟ್ ಸೆಟಲ್ಲಿದ್ದರು. ಈಗ ಅವ್ರನ್ನೆಲ್ಲ ವೇದಿಕೆ ಮೇಲೆ ಕರೀತಾರೆ. ಈ ವರ್ಷ ನಮ್ಮ ಕ್ಲಬ್ಬಲ್ಲಿ ನಾವು ಏನೇನು ಮಾಡಿತ್ತು ಅಂತ ಹೇಳಿ ಅದೆಲ್ಲ ರಿಪೋರ್ಟ್ ಎಲ್ಲ ಓದಿ ಹೇಳೋದಿರುತ್ತೆ. ಪ್ರೋಗ್ರಾಮ್ ಎಲ್ಲ ಮುಗಿದ್ಮೇಲೆ ನಾವು ಈಚೆ ಬಂತು ಊಟಕ್ಕೆ. ಇಲ್ಲಿ ಎಲ್ರಿಗೂ ಒಂದೊಂದು ಗ್ಲಾಸ್ ಬಾಟಲ್ ಕೊಟ್ಟಿದ್ದೀರು. ಮನೆಗೆ ತೊಗೊಂಡು ಹೋಗಿ ರಿಟರ್ನ್ ಗಿಫ್ಟ್ ಥರ ಅಂತೇಳಿ ಹೇಳಿ. ಡೆಸರ್ಟ್ ಎಲ್ಲ ಸುಮಾರು ಇದ್ದಿತ್ತು, ಸುಮಾರೆಲ್ಲ ತಿಂದು. ಮತ್ತು ಐಸ್ ಕ್ರೀಮು ಮತ್ತು ಸ್ವೀಟ್ ಬೇಡ ಎಲ್ಲ ತಿನ್ನಲಿಲ್ಲ. ನಾನು ಬೇಡ ಅಂದೆ, ಆಲ್ರೆಡಿ ನಂಗೆ ಹೆಚ್ಚಾಯ್ತು ಅನಿಸ್ತು. ಮತ್ತು ಟ್ರಾವೆಲ್ ಮಾಡ್ಕೊಳ್ಳ 1.5 ಗಂಟೆ ಅಷ್ಟೇ ಆದ್ರೂ ಸುಮ್ಮನೆ ಅಂತ ಕರಾಗಲಿ ಅಂದ್ಕೊಂಡು ಹೊಟ್ಟೆ ಫುಲ್ ಇದ್ದಿತ್ತಲ್ಲ. ಸೊ ನಾವು ರೂಮಿಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ರಿಟರ್ನ್ ಹೊರಡ್ತು. ಆನ್ ದ ವೇ ನಮಗೆ ಏನೋ ಸೋನ್ಸ್ ಫಾರ್ಮಿಗೆ ಹೋಯ್ಬಪ್ಪ ಅಂದ್ಕೊಂಡು ಹೋಯ್ತು. ಈಗ ಪೈನಾಪಲ್, ಮ್ಯಾಂಗೋಸ್ಟಿನ್, ರಂಬೂತನ ಆ ಥರದ್ದೆಲ್ಲ ಅಲ್ಲೇ ಬೆಳೀತಾರಲ್ಲ. ವಿಡಿಯೋ ಮಾಡಿದೆ. ಎಂತ ಇದು? ಸೋನ್ಸ್ ಫಾರ್ಮ್. ಸೋನ್ಸ್ ಫಾರ್ಮ್ ಕಾಡೊಳಗಡೆ ಹೋದಂಗೆ. ವಾವ್, ಅವ್ರದ್ದು ಫಾರ್ಮಿಗೆ ಒಂದು ರೌಂಡ್ ಹಾಕೊಂಬಪ್ಪ ನಡಿ ಹೇಳಿ ಹೊರಡ್ತು. ಅದು ಎಷ್ಟು ಪೇ ಮಾಡ್ಕಿದ್ದಿತ್ತು. ಪೇ ಮಾಡಿ ನಾವು ಬಂತಿಲ್ಲಿಗೆ. ನಾವೇ ಹಣ್ಣು ಕೊಯ್ಕೊಂಡು ತಿನ್ಲಕ್ಕಂಬ್ರಿಲ್ಲ. ಎಂಥದ್ದು ಬಣ್ಣದ ಗಿರಿ. ಅಯ್ಯೋ ಥ್ಯಾಂಕ್ ಯು, ಗೊತ್ತೇ ಆಗಲಿಲ್ಲ. ಹೌದು ಅಲ್ಲ, ಎಂತ ಇದು ಕಣಪ್ಪ. ನಿಮ್ಮನೇಲಿ ಹಲಸಿನ ಹಣ್ಣು ಇತ್ತಲ್ಲ? ಸಿಂಗಲ್ ಫೋಟೋ ಶ್ರೀಲಕ್ಷ್ಮಿ. ದಾರಿ ಬಿಡಿ ಗಟ್ಟಿಲ್ಲ. ಮತ್ತೆ ಒಬ್ರೊಬ್ಬರು ನಾನು ಕಿತ್ಕೊಂಡು ಹೋಗ್ದಲ್ಲ, ಅಲ್ಲಿ ಫೈನ್ ಹಾಕ್ತಾರೆ ಮತ್ತೆ. ಡನ್ ಆಯ್ತು. ಹೌದಾ, ಕಾಡು ಶುಂಠಿ. ಹೌದು. ಇದು ಯಾವ ಕಸನ? ಇಲ್ಲಲ್ಲ ಕಸ ನೋಡಿಲ್ಲಲ್ಲ ಕಸ. ಯಾರು ತಿಂತಾರೆ ಅನ್ಕೊಂಡು ತಿಂದು ಸಾಕಾಯ್ತ ನೋಡಿ. ಮರ ಇದೆಲ್ಲ ಕಂಡಿತ್ತಲ್ಲ, ಇನ್ನೆಂತ ಯಾರು ಕಾಣಲಿಲ್ಲ. ಆಮೇಲೆ ಎಲ್ಲಿಂದ ಬಂದ ನಮ್ಗಲ್ಲಿ ಎಲ್ಲ ಹಬ್ಬದಂಗೆ ಗೊತ್ತಾಗಲಿಲ್ಲ. ನಮ್ಮ ಹತ್ರ ಟೈಮು ಇರಲಿಲ್ಲ. ಮತ್ತು ಒಳಗೊಳಗೆ ಹೋಗಿ ಅಲ್ಲಿ ಮತ್ತೆ ಸೊಳ್ಳೆ ಎಲ್ಲ ಕಚ್ಚು ಸ್ಟಾರ್ಟ್ ಆಯಿತು. ಒಂಥರ ಚಂದ ಆಯ್ತಾಯ್ತಾ, ಗ್ರೀನರೀಸ್ ಕಾಮಕ್ಕೆಲ್ಲ ಖುಷಿ ಆಗ್ತೈತೆ. ಬಟ್ ಸೊಳ್ಳೆ ಕಚ್ಕೊಂಡು ಸಾಕಾಯ್ತು. ಮತ್ತು ಇವರೆಲ್ಲ ರೀಲ್ ಪ್ರಾಕ್ಟೀಸ್ ಎಲ್ಲ ಮಾಡ್ತಿದ್ರು. ರೀಲ್ ಮಾಡುವ ಅಂದೇಳಿ ಇದೆಲ್ಲ ಎಂತೆಂಥ ಹಣ್ಣು. ನಂಗಂತೂ ಇದು ಎಂತ ನಳಿಯೆಲ್ಲ ಗೊತ್ತಿಲ್ಲ. ಇದೆಲ್ಲ ನಿಮ್ಗೆ ಯಾರಿಗಾರು ಗೊತ್ತಾಗ್ತಾ ಕಾಣಿದು ಯಾವ ಹಣ್ಣು ಅಂತೇಳಿ ಕಾಮೆಂಟ್ ಮಾಡಿ ಗೊತ್ತಾದರೆ. ಚೆನ್ನಾಗಿರೋದು ಎಂಥದ್ದು ಕರಂಡೆ ಎಂಥದ್ದು. ಎಲ್ಲರೂ ಒಂದೊಂದು ತಗೊಂಡ್ರು ಫ್ರೂಟ್ಸ್. ನಾನು 1 ಕಿಲೋ ಮ್ಯಾಂಗಸ್ಟೀನ್ ಮತ್ತು ಪೈನಾಪಲ್ ಫ್ರೆಶ್ ಜ್ಯೂಸ್, ರೆಡಿ ಜ್ಯೂಸ್ ತಗೊಂಡೆ. ಫ್ರೆಶ್ ಜ್ಯೂಸ್ ತಗೊಂಡಂತ ಇದು ತಗೊಳ್ಳಿಲ್ಲ, ಎಂತ ಪೈನಾಪಲ್ ಹಣ್ಣು ತಗೊಂಡ್ಲ ನಾನು. ಸೊ ಅಲ್ಲಿಂದ ನಾವು ಬಂತು. ಮತ್ತು ನಮ್ಮ ಆರ್ಕೆಸ್ಟ್ರಾ ಸ್ಟಾರ್ಟ್ ಆಯ್ತು ವಿತ್ ಟ್ರ್ಯಾಕ್. ಮತ್ತು ಹೆಂಗೆ ಹೋಯ್ತು ಅಂತ ಗೊತ್ತಾಯಿಲ್ಲ. ಮನೆ ಹತ್ರ ಬಪ್ಪು ತನಕ ಅದು ಇನ್ನೂ ಸಾಂಗ್ ಹೇಳೋಕ್ಕಿದ್ದಿತ್ತು ನಮಗೆ, ಅಷ್ಟು ಗಮ್ಮತ್ತಾಯಿತು ನನಗೆ. ಸೊ ನಿಮ್ಗೆ ಈ ವ್ಲಾಗಿಂಗ್ ಅನಿಸ್ತು ಕಾಮೆಂಟಲ್ಲಿ ಹೇಳಿ. ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಬಾಯ್.